ಶಿವಮೊಗ್ಗ ನಗರದ ಊರುಗಡೂರಿನ ಸಂಕೇತ್ ಹತ್ಯೆಯ ನಂತರವೂ ಮುಸಲ್ಮಾನ್ ಗೂಂಡಾಗಳಿಂದ ಸಂಕೇತ್ ಸಮಾಧಿಯನ್ನು ಧ್ವಂಸ ಮಾಡಿರುವುದು ಹಿಂದೂ ಸಮಾಜಕ್ಕೆ ಆಘಾತ ತರುವ ವಿಚಾರವಾಗಿದೆ ಎಂದು ಯುವ ನಾಯಕ ಕೆಇ ಕಾಂತೇಶ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಇ ಕಾಂತೇಶ್, ಸತ್ತ ನಂತರವೂ ಸಂಕೇತ್ಗೆ ನೆಮ್ಮದಿಯಾಗಿರಲು ಬಿಡುತ್ತಿಲ್ಲ. ಸಂಕೇತ್ ಹತ್ಯೆ ಮಾಡಿದವರು ಈಗ ಜೈಲಿನಲ್ಲಿದ್ದಾರೆ. ಆದರೆ ಸಮಾಧಿ ಧ್ವಂಸವಾಗಿ 4 ದಿನ ಕಳೆದರೂ ಇಲ್ಲಿಯವರೆಗೂ ಸಮಾಧಿ ಧ್ವಂಸ ಮಾಡಿದವರನ್ನು ಬಂಧಿಸಿಲ್ಲ ಎಂದು ಕಿಡಿಕಾರಿದರು. ಸಂಕೇತ್ ಹತ್ಯೆಗೆ ಪರಿಹಾರವಾಗಿ ರಾಜ್ಯ ಸರ್ಕಾರ ಭಿಕ್ಷೆಯ ರೂಪದಲ್ಲಿ 15 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಒಬ್ಬ ಮುಸಲ್ಮಾನ ಸತ್ತರೆ ಇಡೀ ಸರ್ಕಾರ ಅವರ ಮನೆಗೆ ಹೋಗಿ ಸ್ಥಳದಲ್ಲಿ ಡಿಡಿ ಹಾಗೂ ಕೆಲಸವನ್ನೆಲ್ಲ ಕೊಡುತ್ತದೆ. ಆದರೆ ಒಬ್ಬ ಹಿಂದೂ ಸತ್ತರೆ ಯಾರೂ ಬರುವುದಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸಂಕೇತ್ ಮನೆಗೆ ಬರಬೇಕಿತ್ತು. ಆದರೆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಸರ್ಕಾರದಿಂದ ಯಾರೂ ಸಂಕೇತ್ ಮನೆಗೆ ಬರಲಿಲ್ಲ ಎಂದು ಅವರು ಆಪಾದಿಸಿದರು. ಸಂಕೇತ್ ಮನೆಯಲ್ಲಿ ಪರಿಪೂರ್ಣವಾಗಿ ದುಡಿಯುವವರು ಯಾರೂ ಇಲ್ಲದ ಕಾರಣ ಸಂಕೇತ್ ತಾಯಿಗೆ ನಮ್ಮ ನಂದನಾ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಕೊಡುವುದಾಗಿ ಘೋಷಣೆ ಮಾಡಿದ್ದೇವೆ. ಸಂಕೇತ್ ಹತ್ಯೆ ಹಾಗೂ ಸಮಾಧಿ ಧ್ವಂಸದಂತಹ ಘಟನೆಗಳಿಂದ ಹಿಂದೂ ಸಮಾಜ ಬಗ್ಗುವುದಿಲ್ಲ. ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಬೇಕು ಹಾಗೂ ಸಮಾಧಿ ಇರುವ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಯುವ ನಾಯಕ ಕೆಇ ಕಾಂತೇಶ್ ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಇ ಕಾಂತೇಶ್ ಅವರು ಈ ಕುರಿತು ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಹತ್ಯೆ ಆಗ್ತಿರೋ ನಾವೆಲ್ಲರೂ ಕೂಡ ನೋಡ್ತಲೇ ಬರ್ತಾ ಇದೀವಿ. ಮೊನ್ನೆ ನಡೆದಂತ ಊರುಗಡೂರಿನಲ್ಲಿ
ಮುಸಲ್ಮಾನ್ ಗೂಂಡಾಗಳಿಂದ ಒಬ್ಬ ಅಪ್ರಾಪ್ತ ಬಾಲಕ ಸಂಕೇತನ್ ಹತ್ಯೆಯಾಗಿ ಕೇವಲ ಒಂದು ತಿಂಗಳಲ್ಲೇ ನಿನ್ನೆ ಅಲ್ಲ ಮೊನ್ನೆ ಅವನ ಸಮಾಧಿನೂ ಕೂಡ ಚಿತ್ರ ಮಾಡಿರೋದು ನಾವೆಲ್ಲರೂ ಕೂಡ ನೋಡಿದೀವಿ. ಮೊನ್ನೆ ಬೆಳಿಗ್ಗೆ ಮಾಹಿತಿ ಬರ್ತಿದ್ದಂಗೆನೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಹತ್ರ ರಾಷ್ಟ್ರಭಕ್ತರ ಪ್ರಮುಖರು ನಾವೆಲ್ಲರೂ ಕೂಡ ಮಾತಾಡ್ತಿದ್ದಂಗೆನೆ ತಕ್ಷಣ ರಾತ್ರೋರಾತ್ರಿ ಜಿಲ್ಲಾ ರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ಸಮಾಧಿಯ ಪುನರ್ ನಿರ್ಮಾಣ ಆಗಿರೋ ನಿಜಕ್ಕೂ ಕೂಡ ಒಂದು ಸಮಾಧಾನ. ಆದ್ರೆ ಸತ್ ಮೇಲೂ ಕೂಡ ಆ ಬಾಲಕನಿಗೆ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಮುಸಲ್ಮಾನ್ ಗುಂಡಗಳು ಮಾಡ್ತಿರೋದು ಇಡೀ ಹಿಂದೂ ಸಮಾಜಕ್ಕೆ ಒಂದು ಆಘಾತ ತರ್ತಕ್ಕಂತ ಒಂದು ವಿಚಾರ. ಸತ್ತಂತ ಸಂದರ್ಭದಲ್ಲೂ ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ. ಮೊದಲನೇದು ಯಾರು ಹೋದ್ರು ಅವ್ರಿಗಾಗಲೇ ಜೈಲಿನಲ್ಲಿದ್ದಾರೆ. ಆದ್ರೆ ನಿನ್ನೆ ಎಲ್ಲ ಮೊನ್ನೆ ಆದಂತ ಸಮಾಧಿಯ ಧ್ವಂಸ ಪ್ರಕರಣದಲ್ಲಿ ಈ ಕ್ಷಣದಲ್ಲೂ ಕೂಡ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮುಸಲ್ಮಾನರ ಒಂದು ವೋಟ್ ಬ್ಯಾಂಕಿಗೋಸ್ಕರ ಕೇವಲ ಒಂದು ಭಿಕ್ಷೆಯ ರೂಪದಲ್ಲಿ ಒಂದು 10 ಲಕ್ಷ ಒಂದು 5 ಲಕ್ಷ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋಕೆ ಬರಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಶಿವಮೊಗ್ಗ ನಗರಕ್ಕೆ ಒಂದ್ಸಲಿನೂ ಬಂದಿಲ್ಲ. ಸಂಕೇತದ ಮನೆಗೆ ಬರ್ಬೇಕಾಗಿತ್ತು. ಆ ಇಡೀ ಮನೆಗೆ ಯಾರನ್ನು ಕೂಡ ವ್ಯವಸ್ಥಿತವಾಗಿ ದುಡಿಯಂತವ್ರು ಯಾರು ಕೂಡ ಇಲ್ಲ. ಅವ್ರ ಅಕ್ಕ ಈಗಿನೂ ಕೂಡ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾರೆ. ಅವ್ರ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಹೋದಂತ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ನಮಗೆ ಧೈರ್ಯ ತುಂಬುತ್ತಾ ಇದೆ ಅಂತ ಅವ್ರ ತಾಯಿ ಹೇಳಿದಾಗ ನಾನು ಮತ್ತು ನಮ್ಮ ಇಡೀ ತಂಡ ಮತ್ತು ನಮ್ಮ ತಂದೆಯವರು ಹೋದಂತ ಸಂದರ್ಭದಲ್ಲಿ ನಾವೊಂದು ಅವ್ರಿಗೆ ಘೋಷಣೆ ಮಾಡಿದೀವಿ. ನಮ್ಮ ವಿದ್ಯಾಸಂಸ್ಥೆ ನಂದನ ಎಜುಕೇಶನ್ ಟ್ರಸ್ಟ್ ನಲ್ಲಿ ನಿಮಗೊಂದು ಕೆಲಸ ಕೊಡ್ತೀವಿ ಅಂತ ಹೇಳಿದಾಗ ತುಂಬಾ ಸಂತೋಷದ ಒಪ್ಪಿದ್ದಾರೆ. ಅವರೆಲ್ಲ ಪೂಜಾ ಕಾರ್ಯಗಳನ್ನ ಮುಗಿಸಿದ ನಂತರ ಮುಂದಿನ ವಾರದಲ್ಲಿ ನಾನು ಬಂದು ಖಂಡಿತವಾಗಿ ನೀವು ಕಾಣ್ತೀನಿ ಕಣೋಣ ಅಂತ ಹೇಳಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರೋ ಒಬ್ಬ ಮುಸಲ್ಮಾನ್ ಯುವಕ ಸತ್ತೋದ್ರೆ ಅವ್ರ ಮನೆ ಇಡೀ ಸರ್ಕಾರ ಹೋಗತ್ತೆ, ಅಲ್ಲೇ ಕೆಲಸ ಕೊಡುತ್ತೆ, ಅಲ್ಲೇ ಡಿಡಿ ಕೊಡ್ತಾರೆ. ಆದ್ರೆ ಹಿಂದೂ ಸಮಾಜದ ಯಾವುದೋ ಒಬ್ಬ ಯುವಕ ಅಥವಾ ಅಪ್ರಾಪ್ತ ಬಾಲಕ ಸತ್ತೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಮೇಲೆ ಈ ರೀತಿಯಾದಂತ ದಬ್ಬಾಳಿಕೆ ನಾವೆಲ್ಲರೂ ಕೂಡ ಬಗ್ಗಲ್ಲ. ಇದನ್ನ ತಕ್ಷಣ ವಹಿಸ್ಬೇಕು. ಒಂದು ಈ ಒಂದು ಪ್ರಕರಣ ಯಾವ ರೀತಿಯಾಗಿದೆ ಇದ್ರ ಬಗ್ಗೆ ಪೂರ್ಣ ತನಿಖೆ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರ ಇದು ಎನ್ಐಎಗೊಳಿಸಬೇಕು. ಜೊತೆಗೆ ಆ ಸಮಾಧಿ ಪಕ್ಕದಲ್ಲಿ ಪೂರ್ಣವಾಗಿ ಅದು ಗಮನಿಸಬೇಕಾದಂತ ಒಂದು CCTV ಅಳವಡಿಕೆ ಕೂಡ ಆಗ್ಬೇಕು ಅಂತ ನಾವು ರಾಷ್ಟ್ರಭಕ್ತರ ಬಳಗದಿಂದ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತಾ ಇದ್ದೇವೆ.